ಆಸೆ ಪಡೋದು ತಪ್ಪಿಲ್ಲ. ನಾನು ಒಂದು ಹೆಂಗಸಿಗೆ ತಾಳಿ ಕಟ್ಟಿಬಿಟ್ಟೆ, ಹೆಂಡತಿ ಬಂದ್ಬಿಟ್ಲು. ಇದು ಸರಳವಾದ ಎಕ್ಸಾಂಪಲ್, ಅದರಿಂದ ಅದನ್ನು ಹೇಳ್ತೀನಿ. ನಾನೇನು ಕೇಳ್ಕೊಂಡು ಬಂದಿದ್ದೀನಿ ಆ ಥರದ ಹೆಂಡತಿ ನಂಗೆ ಸಿಗ್ತಾಳೆ. ಆ ರೂಪು, ಕ್ಯಾರೆಕ್ಟರು, ಬಿಹೇವಿಯರು, ಆ್ಯಟಿಟ್ಯೂಡು. ನಮ್ಮನೆ ಪಕ್ಕದ ಮನೆಯಲ್ಲಿ ಒಬ್ಬ ಹೊಸದಾಗಿ ಮದುವೆ ಆದ ಅಂತ ಇಟ್ಕೊಳ್ಳಿ, ಅವನಿಗೊಬ್ಬಳು ಹೆಂಡತಿ ಸಿಗ್ತಾಳೆ. ಅತಿ ರೂಪಲಾವಣ್ಯ ಸುಂದರಿ. ಈ ಥರ ನನ್ನ ಹೆಂಡತಿ ಸಿಕ್ಕಿದ್ರೆ ಚೆನ್ನಾಗಿರ್ಬೋದಲ್ಲ ಅಂತ ನೆನೆಸೋದು ತಪ್ಪಿಲ್ಲ. ಅಯ್ಯೋ ನನಗೆ ಈ ಥರ ಸಿಕ್ಕಿಲ್ವಲ್ಲ ಅಂತ ಕೊರಗೋದು ತಪ್ಪು ಒಂದು. ಎರಡನೇದು, ಹೇಗಾದರೂ ಇವಳ ನಾನು ಪಡಿಬೇಕು ಅಂತ ಅನ್ನೋ ಭಾವನೆ ಮಹಾ ತಪ್ಪು. ಗೊತ್ತಿದ್ದೇ ಒಬ್ಬಳಿಗೆ ತಾಳಿ ಕಟ್ಟಿದ ಮೇಲೆ ನಿಹತ್ತಾಗಿ ಆ ಒಬ್ಬಳ ಜೊತೆಗೆ ತಪ್ಪು ಆಲೋಚನೆಗಳು ಬೇರೆ ಕಡೆ ಬರದೇನೆ ಜೀವನ ಮಾಡೋದೇ ಉನ್ನತ ಜೀವನ. ಯಾಕೆ ಇದನ್ನ ಎಕ್ಸಾಂಪಲ್ ಹೇಳಿದೆ ಅಂದರೆ, ಗೊತ್ತಿದ್ದು ಸಂಸಾರ ಜೀವನವನ್ನ ನೀವು ಹಿಡಿದು ಬಿಟ್ರಿ. ಆತ್ಮಜ್ಞಾನ ಅಂತ ಅನ್ನೋದು ಏನು? ಸಂಸಾರ ಜೀವನದಲ್ಲಿ ಇದ್ಕೊಂಡು ಆತ್ಮಜ್ಞಾನವನ್ನ ಪಡಿಬೋದು. ಆದರೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನೀವು ಕಲಿತು ಮಾಡಕ್ ಹೋದ್ರಿ ಅಂದರೆ ಬಿಡುಗಡೆ ಆಗೋಗುತ್ತೆ ಸಂಸಾರ. ಪ್ಯಾಸೆಂಜರ್ ಟ್ರೈನ್ನಲ್ಲಿ ಹೋದ್ರೂ ಊರನ್ನು ತಲುಪಬಹುದು, ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಹೋದ್ರೂ ಊರನ್ನು ತಲುಪಬಹುದು, ಏರೋಪ್ಲೇನ್ನಲ್ಲಿ ಹೋದ್ರೂ ಊರನ್ನು ತಲುಪಬಹುದು. ನೀವು ಗೊತ್ತಿಲ್ಲದೆ ಪ್ಯಾಸೆಂಜರ್ ಟ್ರೈನಲ್ಲಿ ಕೂತ್ಬಿಟ್ಟಿದ್ದೀರಲ್ಲ, ನಿಧಾನವಾಗಿ ಹೋಗಬೇಕು. ಇನ್ನೊಬ್ಬ ಏರೋಪ್ಲೇನ್ಲಿ ಹೋಗ್ತಾನ ಅಂತ ನಾನು ಪ್ರಯತ್ನ ಮಾಡಕ್ಕೆ ಹೋಗ್ಬಾರ್ದು. ನನಗೆ ಯೋಗ್ಯತೆ ಇಲ್ಲ ನನಗೆ. ನನ್ನ ಅರ್ಹತೆ ಏನು ಅಂತ ಅನ್ನೋದನ್ನ ನಾನು ತಿಳ್ಕೋಬೇಕು. ಬಿ ಲಾಯಲ್ ಟು ಯುವರ್ ಫ್ಯಾಮಿಲಿ. ಯಾವ ಜಾಗದಲ್ಲೂ ಸಂಸಾರನ ಬಿಟ್ಟು ಓಡಿ ಬಂದ್ಬಿಡು ಅಂತ ಎಲ್ಲೂ ಹೇಳಲಿಲ್ಲ. ದೂರ ಇರೋ ಡೆಸ್ಟಿನೇಷನ್ನ ಬೇಗ ಓಡಿ ಹೋಗಿ ಹಿಡಿತೀನಿ ಅಂತ ಮುಗ್ಗಿಸ್ಕೊಂಡು ಬಿಡೋದಕ್ಕಿಂತ ನಿಧಾನವಾಗಿ ನಡ್ಕೊಂಡು ಹೋಗೋದು ಬುದ್ಧಿವಂತಿಕೆ. ಲೇಟಾಗಿ ಸಿಗ್ಬೋದು, ಪರವಾಗಿಲ್ಲ. ಈ ಜನ್ಮದಲ್ಲಿ ತಯಾರಿ ಮಾಡ್ಕೊಳ್ಳಿ. ಏನು ಈ ಜನ್ಮದಲ್ಲೇ ನೀವು ಹುಟ್ಟಿದ್ದೀರಿ ಅಂದರೆ 8 ಜನ್ಮ ತಾಳಿದ್ದೀರಿ, ನಿಮಗೆ ಗೊತ್ತಾ? ನಿಮಗೆ 8 ಯೋನಿಗಳನ್ನು ದಾಟ್ಕೊಂಡು ಬಂದಿದ್ದೀರಿ, ಗೊತ್ತಾ ನಿಮಗೆ? ಇದು ಪ್ರಯತ್ನ. ಅಟ್ಲೀಸ್ಟ್ ನಿಮಗೆ ಬುದ್ಧಿ ಬಂದಿದೆ ಅಲ್ಲ, ಆತ್ಮಜ್ಞಾನ ಅಂತ ಆ ಪದ ನಿಮ್ಮ ತಲೆ ಒಳಗೆ ನುಗ್ಗಿದೆ ಅಲ್ಲ, ನೀವು ಪುಣ್ಯ ಮಾಡಿದ್ದೀರಿ. ಸುಮಾರು ಜನಕ್ಕೆ ಆತ್ಮ ಅಂದರೆ ಏನು, ಜ್ಞಾನ ಏನು ಗೊತ್ತಿಲ್ಲ, ಜೀವನ ಮಾಡಿ ಮುಗಿಸ್ಬಿಡ್ತಾರೆ. 100,000 ಜನ್ಮ ತಾಳಬೇಕು ನಾವು. ನಮಗೆ ಇಷ್ಟು ಬುದ್ಧಿ ಕೊಟ್ಟಿದ್ದಾನಲ್ಲ ಭಗವಂತ. ಯಾವನೋ ಒಬ್ಬ ಗುರು ಅವನ್ನ ಹಿಡ್ಕೊಂಡು ಇದನ್ನೆಲ್ಲ ಪಡಿಬೇಕು ಅಂತ ಅನ್ನೋ ಜ್ಞಾನವನ್ನು ನಿಮಗೆ ಕೊಟ್ಟಿದ್ದಾನ ಅಂದರೆ ನೀವು ಪುಣ್ಯ ಮಾಡಿದ್ದಕ್ಕೆ ಜ್ಞಾನ ಬಂದಿದೆ. ಈ ಜನ್ಮದಲ್ಲಿ ಇನ್ನಷ್ಟು ಪುಣ್ಯ ಮಾಡಿದರೆ ಮುಂದಿನ ಜನ್ಮದಲ್ಲಿ ಇನ್ನೂ ಕೆಲವು ಪುಣ್ಯಗಳನ್ನು ಪಡಿಬೋದು. ಆಸೆ ಪಡೋದು ತಪ್ಪಿಲ್ಲ, ಆದರೆ ಅದರ ವೇಗದಲ್ಲೇ ಅದು ಹೋಗುತ್ತೆ. ಅದರ ಜೊತೆಗೆ ನಾವು ಹೋಗಬೇಕು. ಅತಿ ಉದ್ವೇಗದಲ್ಲಿ ಏನಾದ್ರು ಮಾಡಕ್ಕೆ ಹೋದರೆ ಖಂಡಿತ ಸಿಂಕ್ರನೈಸ್ ಆಗೋದಿಲ್ಲ. ಸಿಂಕ್ರನೈಸ್ ಆಗಬೇಕು ಜೀವನ. ನಮ್ಮ ಕರ್ಮಗಳು ಪ್ಲಸ್ ನಮ್ಮ ಸಾಧನೆ ಎರಡು ಒಂದು ಒಕ್ಕೂಡಬೇಕು. ಕರ್ಮಗಳನ್ನು ನಾವು ಬರ್ನ್ ಮಾಡಬೇಕು. ಅದು ತುಂಬ ಕಷ್ಟ. ಸಂಸ್ಕಾರಗಳನ್ನು ತೊರೆಯೋದು, ಅದನ್ನು ಕಳಿಯೋದು, ಬಿಡೋದು ಅಂದರೆ ಅಷ್ಟು ಈಸಿ ಅಲ್ಲ. ಹೊತ್ಕೊಂಬಂದಿದ್ದನ್ನು ಕಳಿಲೇಬೇಕು. ಬ್ಯಾಂಕಲ್ಲಿ ಸಾಲ ತಗೊಂಡು ತೀರಿಸಲೇಬೇಕು. ಎಷ್ಟು ಸಾಲ ಮಾಡಿದ್ರು ತೀರಿಸ್ಬೇಕು ನೀವು. ಇಲ್ಲ ಆಗೋದಿಲ್ಲ ಅಂದರೆ ಬಿಡಲ್ಲ ಅವ ಬ್ಯಾಂಕ್ ಅವನು. ಸೊಂಟದ ಕೆಳಗೆ ಹೋಯ್ತಾನ ಮಾನ ಮರಿ, ನೀವು ನೇಣಾಕೊಂಡು ಸತ್ತರೂ ಚಿಂತೆ ಇಲ್ಲ, ನಿಮ್ಮನ್ನು ಬಿಡಲ್ಲ ಅವ. ಹಂಗೇನೆ ಕರ್ಮ. ಸೊ ಕರ್ಮ ಕಳಿಬೇಕು, ಅದು ಮೂಲ. ಅದನ್ನು ಒಂದು ಟ್ರ್ಯಾಕ್ ಹಾಕ್ಕೊಂಡು ಸರಿಯಾದ ದಾರಿಯಲ್ಲಿ ಸರಿಯಾದ ಸ್ಪೀಡಲ್ಲಿ ಹೋದರೆ ಖಂಡಿತ ಡೆಸ್ಟಿನೇಷನ್ ಮುಟ್ತೀವಿ. ಆತ್ಮಜ್ಞಾನ ಪಡಿಬೇಕು ಅನ್ನೋದು ತಪ್ಪಲ್ಲ. ಯಾವಾಗ ನಾನು ಅದನ್ನು ಪಡೆಯಲು ನನಗೆ ಅರ್ಹತೆ ಇದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋದು ಆತ್ಮಜ್ಞಾನ. ಸೆಲ್ಫ್ ನಾಲೆಡ್ಜ್ ಬರಬೇಕು ನಮಗೆ. ನನ್ನ ಬಗ್ಗೆ ನಾನು ಅನಲೈಸ್ ಮಾಡಬೇಕು. ನಾನು ಹೇಗಿದ್ದೀನಿ, ನನ್ನ ಹತ್ರ ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ. ಹ್ಯಾವ್ ಐ ಪೊಸೆಸ್ ದ ಕ್ವಾಲಿಟಿ ಟು ಗೈನ್ ದಿ ಆತ್ಮಜ್ಞಾನ? ನೀವು ಈ ಕ್ವಾಲಿಟಿ ಇರೋದಕ್ಕೆ ಮುಂದೆ ಕೂತ್ಕೊಂಡು ಮಾತು ಕೇಳ್ತಾ ಇದ್ದೀರಾ. ಇದೆಲ್ಲ ಹಿಡಿಸಲ್ಲ ಯಾರಿಗೂ. ಬೆಳಗ್ಗೆ 7 ಗಂಟೆಗೆ ಎದ್ದು ಈ ಮಾತನ್ನು ಕೇಳಬೇಕು ಅಂತ ಯಾವಣ ಬರ?
ಯಾವುದೋ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟಪ 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 ತಿರುಗಿಸ್ತಾ ಇರ್ತಾರೆ. ಬೆಳಗ್ಗೆ ಎದ್ದಿದ್ದ ತಕ್ಷಣ ಮೊಬೈಲು. ಅದು ಬಿಟ್ಟು 7 ಗಂಟೆ ನಾನು ಮುಂದೆ ಬಂದು ಕೂತಿದ್ದೀನಿ ಅಂದರೆ ಪುಣ್ಯ ಮಾಡಿದ್ದೀರಿ. ಇಲ್ಲಾಂದ್ರೆ ಇದು ಎಲ್ರಿಗೂ ನಡೆಯಲ್ಲ. ಇದು ದುಡುಕಬೇಡಿ. ದುಡ್ಡು ಮಾಡೋದಕ್ಕೋಸ್ಕರ ಏನೇನೋ ಅನೌನ್ಸ್ ಮಾಡ್ತಾರೆ. ಯೂಟ್ಯೂಬಲ್ಲಿ ವ್ಯೂಯರ್ಶಿಪ್ಪಲ್ಲಿ ದುಡ್ಡು ಸಿಗುತ್ತೆ ಅವರಿಗೆ. ಏನೇನನ್ನೋ ಹಾಕ್ಬಿಡ್ತಾರೆ. ನನ್ನ ಹತ್ರ ಓಪನ್ ಆಗಿ ಯಾರು ಹೇಳೋದಿಲ್ಲ. ನೀವು ಸತ್ತರೆಟ್ಟು ಬಿದ್ದರೆ ಅವರಿಗೆಟ್ಟು. ನಾನು ಕೇಳಿದ ದುಡ್ಡು ನಂಗೆ ಬಂತ, ನೀವು ಕೇಳಿದ್ರೆ ಹೇಳ್ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಗುರುಗಳೇ ಆತ್ಮಜ್ಞಾನ ಕೊಡಿ, ಬಾಪ ಹೇಳ್ಕೊಡ್ತೀನಿ, ಕೊಡು 10,000. ಅದೇನು ದುಡ್ಡು ಕಮ್ಮಿನಾ? ಅಪ್ಪ ಎಷ್ಟು ದುಡ್ಡು ಕೇಳ್ತಾರೆ ಗೊತ್ತಾ? ಅದರಿಂದ ನೀವು ಬಂಡಕ್ಕೆ ಮರಳಾಗಬೇಡಿ. ನಿಧಾನವಾಗಿ ಹೋಗಿ. ಇದೇನು ರನ್ನಿಂಗ್ ರೇಸು ಚಾಂಪಿಯನ್ಶಿಪ್ ಅಲ್ಲ ಇದು. ರಾಮಕೃಷ್ಣ ಪರಮಹಂಸರು ಎಷ್ಟು ಒದ್ದಾಡಿದ್ದಾರೆ, ರಮಣ ಮಹರ್ಷಿ ಎಷ್ಟು ಒದ್ದಾಡಿದ್ದಾರೆ, ಎಷ್ಟು ಜನ್ಮಗಳನ್ನು ಕಳೆದಿದ್ದಾರೆ ಅವರು ಆ ಸ್ಥಿತಿ ಬರಕ್ಕೆ. ನಾವು ಫೈನಲ್ ಎಂಡ್ ಪಾಯಿಂಟ್ ಅವ್ರಿಗೆ ಸಿಕ್ಬಿಡ್ತಲ್ಲ ಅಂತ ಆ ಫೈನಲ್ ಎಂಡ್ ಪಾಯಿಂಟ್ನ ಹೊಡಿಯೋಕೆ ಹೋದ್ರೆ ಮುಗಿಸ್ಕೊಂಡು ಬಿದ್ದೋಗ್ತೀವಿ ನಾವು. ಅವರು ನಮ್ಮ ಥರನೇ ಬಿದ್ದು ಎದ್ದು ಕೊನೆಗೆ ಮುಕ್ತಿ ಪಡ್ಕೊಂಡ್ರು. ಸೊ ಅಷ್ಟು ಈಸಿ ಅಲ್ಲ ನಾವು ಪಡೆಯೋದು. ಈಗ ರಾಘವೇಂದ್ರ ಗುರುಗಳೇ ಸಂಸಾರನ ಬಿಟ್ಟು ಹೋಗಿ ಅಷ್ಟೆಲ್ಲ ಮಾಡಿದ್ರು ಅಂತಂದ್ರೆ ಎಷ್ಟೋ ಜನ್ಮಗಳಲ್ಲೆಲ್ಲ ಕಳೆದಿದ್ದಾರೆ ಅವರು. ಈಗ ನನ್ನ ಮಗ 26 ವರ್ಷಕ್ಕೆ ಮನೆ ಬಿಟ್ಬಿಟ್ಟವಾಗ ಸನ್ಯಾಸಿ ಆಗ್ಬಿಟ್ಟ. ನನ್ನ ಕೈಲಾಗಲಿಲ್ವೇ? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ 26 ವರ್ಷಕ್ಕೆ ಮನೆ ಬಿಟ್ಟ, ನನ್ನ ಕೈಲಾಗಲಿಲ್ವೇ? ನಾವೇನು ಪಡ್ಕೊಂಡ್ಬಂದಿದ್ದೀವಿ ಅದೇ ಸಿಗೋದು. ದುರಾಸೆ ಪಡಕ್ಕೆ ಹೋದ್ರೆ ಪೆಟ್ಟು ಬೀಳುತ್ತೆ. ಎಲ್ಲ ಭಗವಂತ ನಮ್ಮನ್ನ ಸರಿ ತಪ್ಪು ದಾರಿಯಲ್ಲಿ ನಡೆಸೋದೇ ಭಗವಂತ. ನನಗೆ ಮುಕ್ತಿ ಕೊಡಬೇಕು ಅಂತಿದ್ರೆ ಬೇಗ ನಮ್ಮನ್ನು ತಗೊಂಡ್ಬಿಡ್ತಾನೆ. ಸೊ ನೀವು ಏನೋ ಅದು ಇದು ಎಲ್ಲ ನೋಡಿಕೊಂಡು ಏನೋ ಪುಸ್ತಕ ಓದಿ ಮಾಡಿ ತುಂಬ ಅತಿ ಆಸೆ ಪಟ್ಟು ಬಿದ್ದೋಗ್ಬಿಡ್ಬೇಡಿ. ನಿಧಾನ ಹೋಗಿ. ರೈಟ್, ಸಬ್ಜೆಕ್ಟಿಗೆ ಬರೋಣ.